ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಇವತ್ತು ಮೆಣಸಿನ್ಕಾಯಿ ಕುಯ್ಯೋಕ್ಕೆ ಆಳುಗಳು ಬಂದಿದ್ದರು. ಸೊ ಕುಯ್ಸ್ತವ್ರೆ. ರೈಟ್ ಬಂದು ಇವತ್ತು 23 ರೂಪಾಯಿ ಐತೆ. ಸೊ ಅದೆಲ್ಲ ಇರಲಿ ಮ್ಯಾಟ್ರು, ಎಲ್ಲರೂ ಮೆಣಸಿನ್ಕಾಯಿ ಬೆಳಿತೀರಿ, ಅದೆಲ್ಲ ಮ್ಯಾಟ್ರು. ಸೊ ಇದು ಟ್ರಾಲಿ 9 HP ಡೀಸೆಲ್ ಇಂಜಿನು. ಸೊ ಇದಕ್ಕೂ ಒಂದು 500 kg ಕೆಪಾಸಿಟಿ ಹೇಳವ್ರೆ. ಸೊ ಇಲ್ಲಿವರೆಗೆ ನಾನು ಇಲ್ಲೊಂದು ಚೀಲ ಇದೆ, ಒಂದೊಂದು ಚೀಲ ಒಂದು 60 kg, 35, 40, 50 kg ಹಿಂಗೆ ಬರ್ತವೆ. ಸೊ ಇಲ್ಲಿ 3 ಹಾಕಿದ್ದೀನಿ. ಸೊ ಇನ್ನೊಂದು ಇಲ್ಲಿದೆ, ರೆಡಿ ಇದೆ. ಇದನ್ನು ಹೊಲ್ದು 4 ಅದೊಂದು ಕೊರೆ ಒಂದು 5 ಚೀಲ ಗಂಟೆ ಹಾಕೊಂಡು ಹೋಗೋಣ. ಎಳೆದ ನೋಡಬೇಕು, ಪ್ರಯೋಗ ಮಾಡ್ತಾಯಿದ್ದೀನಿ ಇವತ್ತು. ದುಡ್ಗೋ ಬಾಡಿಗೆನೂ ಸಿಗುತ್ತೆ, ಒಂದು ಟ್ರಯಲ್ಲು ನೋಡ್ದಂಗೆ ಆಯ್ತದೆ. ನೋಡೋಣ ಎಷ್ಟು ಹೋಯ್ತದೆ, ಎಷ್ಟು ತಗೋತದೆ, ಡೀಸೆಲ್ ಎಷ್ಟು ಕುಡಿತದೆ, ಮತ್ತು ಕೆಪಾಸಿಟಿ ಇದು ಎಳೀತದೆ. ಡೌಟಲ್ಲಿ ಇದ್ದೀವಿ. ಸೊ ಅದಕ್ಕೆ ಟ್ರಯಲ್ಗೋಸ್ಕರ ಕ್ಯಾರ್ನಗರಕ್ಕೆ ಹೋಗ್ಬೇಕಿದ್ದೀವಿ. ಚಂದಗಾಲಿಂದ ಕ್ಯಾರ್ನಗರ ಗಂಟೆ ಎಳ್ಕೊಂಡು ಹೋಗ್ಬೇಕು. ನೋಡೋಣ. ಕರೆಕ್ಟಾಗಿ ಒಂದು 3 ಪ್ಲಸ್ ಅಲ್ಲೊಂದು ಇಲ್ಲೊಂದು 4, ಅಲ್ಲೊಂದು ಕೊರೆ ಇನ್ನೊಂದು ಕುಯ್ತವ್ರೆ. ಅಲ್ಲೆಲ್ಲ ಆಳುಗಳು ಬರ್ತಾಯಿದ್ದಾರೆ ನೋಡಿ, ಕುಯ್ತವ್ರೆ ಇನ್ನೂ. ಸೊ ಅದೆಲ್ಲ ಹಾಕೊಂಡ್ರೆ ಒಂದು 5 ಚೀಲ ಹತ್ರ ಆಯ್ತದೆ. ಹಾಕೊಂಡು ಹೋಗ್ತೀವಿ. ಎಷ್ಟು ಇದು ಕೆಪಾಸಿಟಿ, ಎಷ್ಟು ತೂಕ ಅಲ್ಲಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಕಂಪ್ಲೀಟು. ಅಲ್ಲೋಗಿ ತೂಕ ಹಾಕ್ಬೇಕಾದ್ರೆ ಎಷ್ಟು kg ಆಗುತ್ತೆ ಏನು ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿ ಕಂಪ್ಲೀಟ್ ಎಷ್ಟು ತೊಗೋತದೆ ಇದು ಎಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ವೆಯ್ಟ್ ಆ್ಯಂಡ್ ಸಿ. ನಕ್ಕು ಬನ್ನಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕುಯ್ಯಕ್ಕೆ ಬಂದವರು ಇವರು. ಹಾಂ, ಫೇಸ್ಬುಕ್ ಇವರೇ ಮೆಣಸಿನ್ಕಾಯಿ ಕುಯ್ಯಕ್ಕೆ ಬಂದಿದ್ದು ಇವರು. ಎಲ್ಲರೂ ಕೂದ್ಬಿಟ್ಟು ಹೋಗ್ತಾರೆ. ಅಕ್ಕ ನಿಮಗೆಲ್ಲ ಕೂಲಿ ಎಷ್ಟು? 200 ನೋಡಿ. ನಮ್ಮ ಕಡೆ ಎಲ್ಲ ಚಂದಗಾಲಲ್ಲಿ 200 ರೂಪಾಯಿ ತೊಗೋತಾರೆ ಮೆಣಸಿನ್ಕಾಯಿ ಕುಯ್ಯೋಕ್ಕೆ. ಸಿಟೀಲಿ ಒಂದು ಅದಕ್ಕಿದಕ್ಕೆ ಡಿಸ್ಕೋ ಅದಕ್ಕಿದಕ್ಕೆ ಹೋಗ್ಬಿಟ್ಟು ಒಂದು 1000 ರೂಪಾಯಿ ಖರ್ಚು ಮಾಡ್ತಾರೆ ನೋಡಿ. ಹಳ್ಳಿಲಿ ರೈತರುಗಳು, ಹೆಂಗಸ್ರುಗಳು ಪಾಪ ಎಷ್ಟು ಕಷ್ಟಪಡ್ತಾರೆ. 200ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಕ್ಕ? 7ರಿಂದ 8 ಗಂಟೆಗಾ? 7ರಿಂದ 8 ಗಂಟೆ ಗಂಟೆಗೆ ಒಂದು 200 ರೂಪಾಯಿ ನೋಡಿ. 200 ರೂಪಾಯಿಗೆ ಪಾಪ ಅವರೆಲ್ಲ ಬೆಳಿಗ್ಗೆಯಿಂದ 8 ಗಂಟೆಯಿಂದ ಒಂದು ಎಷ್ಟು ಗಂಟೆ ಲಾಸ್ಟ್ ಅಕ್ಕ? 1 ಗಂಟೆ ಕೆಲಸ ಮಾಡ್ತಾರೆ. ಹುಡುಗನು ಬಂದ ಪಾಪ ಚಿಕ್ಕ ಹುಡುಗ ಎಲ್ಲ ಮೆಣಸಿನ್ಕಾಯಿ ಕುಯ್ಸ್ಕೊಂಡು ಎಲ್ಲ ಬರ್ತಾಯಿದ್ದಾರೆ ಈಗ. ಬರುತ್ತೆ ನಾನು ನಿಮ್ಮ ಕೈಲಿ ತೋರಿಸ್ತೀನಿ ಎಲ್ಲ ಹಾಕಿದ್ಮೇಲೆ ಫೇಸ್ಬುಕ್ಗೆ. ಸೊ ಕಂಪ್ಲೀಟ್ ಎಲ್ಲ ಕುಯ್ದಾಗಿದೆ. ಈಗ ಈ ಗಾಡಿಗೆ ಟ್ರಯಲ್ ನೋಡೋಕ್ಕೆ ಅಂತ ಹೇಳಿದ್ನಲ್ಲ, ಈಗ ಹಾಕೊಂಡು ಹೋಗ್ತೀನಿ ಈ ಗಾಡೀಲಿ. ಸೊ ಇದು ಹಾಕೊಂಡು ಹೋಗ್ತಾರೋ ಉದ್ದೇಶ ಟ್ರಯಲ್ ನೋಡೋಕ್ಕೇನೆ. ಇಲ್ಲಿವರೆಗೆ ನಾನು ತೂಕ ಚೆಕ್ ಮಾಡಿಲ್ಲ, ಎಷ್ಟು ಎಳೀತದೆ ಏನು ಅನ್ನೋದು ಗೊತ್ತಿಲ್ಲ. ನಾನು ಒಟ್ಲಲ್ಲಿ ಹೋಸಲ್ಲಿ 2 ಮೂಟೆ ಹಾಕೊಂಡೋಗಿದ್ದು, ಎಳ್ಕೊಂಡು ಹೋಗಿದ್ದು ಚೆನ್ನಾಗಿ. ಈ ಸಲ 3 ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಸೊ ಈ 3 ಒಟ್ಟು 5 ಚೀಲ ಹಾಕೊಂಡು ಹೋಗ್ತೀನಿ. ನೋಡೋದ ಎಳ್ದದ 9 HP ಇದು ಡೀಸೆಲ್ ಇಂಜಿನು. ಸೊ ಇದನ್ನು ಹಾಕ್ಕೊಂಡು ಕ್ಯಾರ್ನರ್ಗೆ ಹೋಗಿ ಕಂಪ್ಲೀಟಾಗಿ ತೂಕ ಹಾಕ್ತೀವಿ, ಎಷ್ಟು ಕ್ವಿಂಟಲ್ ಎಳೀತದೆ ಅನ್ನೋ ಗೊತ್ತಾಗ್ತದೆ. ಆ ಕೆಪಾಸಿಟಿ ಎಷ್ಟಿದೆ ಇದು ಹೆಂಗೆಲ್ಲ ಗೊತ್ತಾಗುತ್ತೆ. ಸೊ ನೋಡೋಣ, ಮುಂದಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೂಪರಾಗಿ ಎಳೀತೈತೆ. ಟೋಟಲು ಒಂದು 5 ಮೂಟೆ ಮೆಣಸಿನ್ಕಾಯಿನ ನೋಡ್ತಾ ಇರ್ಬೋದು. ನೀಟಾಗಿ ಎಳೀತೈತೆ, ತುಂಬ ಫಾಸ್ಟ್ ಎಳೀತೈತೆ. ನೋಡೋ ಎಲ್ಲ ಚೆನ್ನಾಗಿದೆ ನೋಡಿ. ಯಾವುದೇ ರೀತಿಯ ಟ್ರಯಲ್ ಟ್ರಬಲ್ ಕೊಡ್ತಾಯಿಲ್ಲ, ನೀಟಾಗಿ ಹೋಗ್ತಾಯಿದೆ. ಆರಾಮಾಗಿ ರೈತರುಗಳು ಇದನ್ನು ಕ್ಯಾರಿ ಮಾಡಿ ಪಡ್ಕೋಬೋದು ಗಾಡಿನ. ಎಲ್ಲರೂ ಡೀಸೆಲಿನ ಗಾಡಿ ತುಂಬ ಅದ್ಭುತವಾಗಿ ಎಳ್ಕೊಂಡು ಹೋಗ್ತದೆ. ಯಾವುದೇ ಡೌಟ್ ಬೇಡ. ಆರಾಮಾಗಿ ಒಬ್ಬ ಚಿಕ್ಕ ರೈತ ಆರಾಮಾಗಿ ಮಡಿಕೋಬೋದು ಇದನ್ನು. ಇದು ಅಂಡರ್ಫಾಲ್. ಫೈನಲಿ ಕ್ಯಾರ್ನಗರ ಮಾರ್ಕೆಟ್ಗೆ ಬಂದಿದ್ದೀನಿ. ಸೊ ತೂಕ ಹಾಕಿದ್ರು. ಸೊ 3 ಮೂಟೆ ಅಲ್ಲಿ ಎತ್ಕೊಂಡು ಹೋಗಿದ್ದಾರೆ, ತೂಕ ಹಾಕ್ತಾಯಿದ್ರೆ ನೋಡ್ತಾ ಇರ್ಬೋದು. ಸೊ ಕ್ಯಾರ್ನಗರಕ್ಕೆ ಆರಾಮಾಗಿ ಎತ್ಕೊಬಂದು ನಿಲ್ಸಿದ್ದೀವಿ. ಎತ್ಕಪ್ಪದ ತೂಕ ಹಾಕಪ್ಪ, ಹಂಗೆ ಫೇಸ್ಬುಕ್ ಹಾಕ್ತೀವಿ. ಸೊ ಈಗ ಆಲ್ರೆಡಿ 60 kg 3 ಚೀಲ. ಇನ್ನೊಂದು ಕೊರೆ ಇದೆ, ಇಲ್ಲೊಂದು ಕೊರೆ ಇದೆ. ನೋಡೋದು ಎಲ್ಲ ಟೋಟಲಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಫೈನಲಿ ಒಟ್ಟು 4 ಚೀಲ ಆಯಿತು. 4 ಚೀಲ ಪ್ಲಸ್ ಇದೊಂದು ಕೊರೆ, ಟೋಟಲ್ 283 kg.
283 ಕೆ ಜಿ ಪ್ಲಸ್ ಟೋಟಲ್ಲು 3 ಕ್ವಿಂಟಲ್ 2 ಕೆ ಜಿ ಮೆಣಸಿನ್ಕಾಯಿ ಆಗಿದೆ. 3 ಕ್ವಿಂಟಲ್ 2 ಕೆ ಜಿ ಪ್ಲಸ್ 480 ಹತ್ತತ್ರ 4 ಕ್ವಿಂಟಲ್ ಬಂದಿದ್ದೀವಿ. 4 ಕ್ವಿಂಟಲ್ನ ಆರಾಮಾಗೆ ಯಾವುದೇ ತೊಂದರೆ ಇಲ್ಲದೇ ಎಳ್ಕೊಬಂದಿದೆ. ಅದ್ರ ಜೊತೆಗೆ ಅದಾದಮೇಲೆ ಸೌದೆ ಏರ್ತು, ನಮ್ಮ ಕೆರೆ ಒಳಗಡೆಯಿಂದ ಬಿದ್ದೋಗಿರೋಂಥ ಸೌದೆ ಏರ್ಕೊಬಂದಿದೆ. ಅಲ್ಲಿ ಕ್ಯಾನರ್ದಿಂದ ಬಂದ ಸೌದೆ ಏರ್ಕೊಬಂದೆ. ಆಮೇಲೆ ಎಲ್ಲ ಆರಾಮಾಗೆ ಈ ಕೆಲಸನ ಮಾಡ್ಕೊಬರುತ್ತೆ. ಇದು ಯಾವುದೇ ರೀತಿ ತೊಂದರೆ ಆಗೋಲ್ಲ, ಅಷ್ಟು ಚೆನ್ನಾಗೆ ಕೆಲಸ ಮಾಡುತ್ತೆ ಗಾಡಿ. ಒಬ್ಬರು ಚಿಕ್ಕ ಇಳುವರಿದಾರರು ಯಾರು ರೈತರು ಇದ್ದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಈ ಟ್ರಾಲಿಲಿ. ಇದು 9 HP ಡೀಸೆಲ್ ಇಂಜಿನ್ ಅಗ್ರಿಮಾರ್ಟ್ ಕಂಪ್ನಿದು ಡೀಸೆಲ್ ಇಂಜಿನು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ಯಾವುದೇ ರೀತಿ ಒಂದು ಸ್ವಲ್ಪ ತಾವಾಗಿ ಬೇಕಾದ್ರೆ ಒಂಚೂರು ಹಿಂದೆ ಇದು ಮಾಡ್ಬೋದು, ಬಟ್ ಮುಂದೆ ಟೈರ್ ಎಳೆದ್ಬಿಡುತ್ತೆ ಚೆನ್ನಾಗಿ. 500 ಕೆ ಜಿ ಗಂಟ ಹಾಕ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾವು ಒಂದು 400 ಅಂದರೆ ನನ್ನೂ ಸೇರಿಸಿದ್ರೆ 500 ಕೆ ಜಿ, ಒಂದು 400 ವೆಯ್ಟ್ ಹಿಂದಕ್ಕೆ ಒಂದು 300-350 ಕೆ ಜಿ ಗಂಟು ಆರಾಮಾಗೆ ಒಂದು 4-5 ಮೂಟೆ ಆರಾಮಾಗಿ ಹಾಕೊಂಡು ಬರ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನಮ್ಮ ತೋಟದೊಳಗಡೆ ಎಲ್ಲ ಕೆಲಸ ಮಾಡುತ್ತೆ, ನೋಡ್ತಾ ಇರ್ಬೋದು ನೀವು. ಅಚ್ಚುಕಟ್ಟಾಗೆ ನಮ್ಮ ತೋಟದೊಳಗಡೆ ಎಲ್ಲ ಆರಾಮಾಗೆ ಮಕ್ಕಳು ಕುಣಿಸ್ಕೊಂಡು ಜೀವಾಮೃತನ ನಾವು ಕೊಡೋದು ಜಾಸ್ತಿ. ನಮ್ಮ ನಾಟಿ ಹಸು ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಜೀವಾಮೃತ ಕೊಡೋಕ್ಕೆ ಅಂದ್ಬಿಟ್ಟು ತೋಟದೊಳಗೆಲ್ಲ ತೊಗೊಂಡೋಗ್ತೀವಿ. ಇದನ್ನು ಫ್ಲಿಂಕರ್ ಸಿಸ್ಟಮೆಲ್ಲ ಹೋಗುತ್ತೆ. ಲಾಸ್ಟಲ್ಲಿ ಗೆಷ್ಟ ಕೊಡೋದಿಲ್ಲ, ಅದನ್ನು ಎರ್ಚಕ್ಕೋಸ್ಕರನ ಈ ಗಾಡಿ ಮತ್ತು ಸಗಣಿ ಮತ್ತು ಗಂಧನ ಕೆಳಗಡೆಗೆ ತೊಗೊಂಡೋಗ್ಬೇಕು ನಾವು. ಸೊ ಅಲ್ಲಿಂದ ಕೆಳಗಡೆಗೆ ಇದು ಹಿಂದೆನೇ ಮಡಿಕೊಂಡು ಹೋಗ್ತಾಯಿರ್ತೀವಿ. ಹಿಂದೆ ಮಡಿಕೊಬಿಟ್ರೆ ಕೆಳಗಡೆಗೆ ಆರಾಮಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಟಿಲ್ಲರಲ್ಲೇ. ಕೆಳಗಡೆಗೆ ಹೊರ್ತ್ಕೊಂಡು ಹೋಗೋದು ತಪ್ಪು ನಮಗೆ ಈ ಗಾಡಿಗೆ ಟ್ರಾಲಿ ಮಾಡಿಸೋದ್ರಿಂದ. ನೋಡ್ತಾ ಇರ್ಬೋದು ನೀವು, ಹೆಚ್ಚು ಕಡಿಮೆ ಒಂದು 40-50 ಲೀಟ್ರು ಗಂಧ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ, ಸಗಣಿ ಮತ್ತು ಗಂಧ ಎಲ್ಲ. ಅದ್ರ ಜೊತೆಗೆ ಮಕ್ಕಳು ಕೂತವೆ. ಆರಾಮಾಗಿ ಕೆಳಗಡೆ ತೋಟಕ್ಕೆ ಆರಾಮಾಗಿ ಹೋಗುತ್ತೆ, ಯಾವುದೇ ರೀತಿ ಡಿಸ್ಟರ್ಬ್ ಆಗೋಲ್ಲ. ಸೊ ಆ ಕಡೆಯಿಂದ ಕ್ರಾಸ್ ಮಾಡಿಕೊಂಡು ಬರ್ತಾರದಿದು ಕ್ಲೀನಾಗಿ ಹೋಗ್ತು. ಸೊ ಅದಕ್ಕೆ ನಿಮಗೆಲ್ಲ ತೋರಿಸೋಣ ಈ ಟಿಲ್ಲರ್ನ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಕ್ಲೀನಾಗೆ ಅದ್ಭುತವಾಗಿ ಹಿಡಿತದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ, ನಮ್ಮ ಊರವರೇ ಮಾಡಿಕೊಟ್ಟಿದ್ದು ವೆಲ್ಡಿಂಗವರು. ಒಂದು 25,000 ರೂಪಾಯಿ ಒಳಗಡೆ ಆಗುತ್ತೆ. ಸಪೋಸ್ 25,000 ರೂಪಾಯಿ ಆದರೆ ಕ್ಲೀನಾಗೆ ಇನ್ನೂ ನೀಟಾಗಿ ಮಾಡಿಕೊಡ್ತಾರೆ, ಚೆನ್ನಾಗಿ ಆರಾಮಾಗಿ ಎಳೀತದೆ. ತಾವ ಇದ್ರೂ ನೋಡಿ ನೋಡ್ತಾ ಇರ್ಬೋದು, ಟೈರಲ್ಲಿ ಸ್ವಲ್ಪ ಹಸಿ ಇದೆ ಭೂಮಿ, ಆದರೂ ಎಳ್ಕ ಬರ್ತಾ ಇದೆ. ಯಾವುದೇ ರೀತಿ ಅಡಚಣೆ ಮಾಡಲ್ಲ, ನೀಟಾಗಿ ಎಳ್ಕೊಂಡು ಹೋಗುತ್ತೆ. ಒಂದು ಗಾಡಿ ಸಣ್ಣ ಮಿನಿ ಸ್ವಲ್ಪ ಎತ್ತಂಗ ಗಾಡೀಲಿ ಗೊಬ್ಬರ ಇದೆಯಲ್ಲ, ಆ ಗೊಬ್ಬರನೂ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಆರಾಮಾಗಿ ಎತ್ಕೊಬರ್ತದೆ ಕೆಳಗಡೆಗೆ. ಒಂದು 20 ಬಡ್ಡೆಗಾಗಷ್ಟು ಗೊಬ್ಬರನ್ನ ಎತ್ಕೊಬರ್ಬೋದು. ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ. ಆಮೇಲೆ ಯಾವುದೇ ರೀತಿ ಭಯ ಬೇಡ. ಆಮೇಲೆ ನೋಡಿ ಹಸ್ಕೊಳ್ಳು ಕಟ್ಕೊಂಡು ಆರಾಮಾಗಿ ಹಾಡು ಹೇಳ್ಕೊಂಡು ಹೋಗ್ತಾನೆ. ಹಸ್ಕೊಳ್ಳೋ ಮೇಲೆ ಏನು ಜೋರಾಗಿ ಹೋಗಲ್ಲ. ಇದು 3ನೇ ಗೇರಲ್ಲಿ ಹೋಗ್ತಾ ಇರೋದು ನಾನು. ನಿಧಾನಕ್ಕೆ ಹಸು ಏನು ನಡೀತದೆ ಅಷ್ಟೇ ಸ್ಪೀಡು, ನಿಧಾನಕ್ಕೆ ಕಟ್ಕೊಂಡು ಹಿಂದಕ್ಕೆ ಹೋಗ್ಬೋದು. ನಾಟಿ ಹಸುಗಳು ಇವು, ನಾವು ಹಳ್ಳಿ ಕಾರ್ದು ಸಾಕಿರೋದು. ನಮ್ಮ ಇದಕ್ಕೆ ಕೆಲಸಕ್ಕೆ ಅಂದ್ಬಿಟ್ಟೆ ಜೀವಾಮೃತಕ್ಕೋಸ್ಕರನೇ ಸಾಕೊಂಡಿದ್ದೀನಿ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಟಿಲ್ಲರು. 3 ವರ್ಷ ಆಯ್ತು ತೊಗೊಂಡು, ಬಟ್ ನಾನು ಟ್ರಾಲಿ ಮಾಡಿಸೋಕ್ಕೆ ಧೈರ್ಯಕ್ಕೆ ಹೋಗಿರಲಿಲ್ಲ. ನಿಜವಾಗ್ಲೂ 2.5 ವರ್ಷ ನಾನು ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟೆ ಅನ್ನಿಸ್ತದೆ. ತುಂಬ ನಡ್ಕೊಂಡು ಓಡಾಡ್ತಿದ್ದೆ ಈ ಗಾಡೀಲಿ. ಬಟ್ ಇವಾಗ ಖುಷಿ, ಟ್ರಾಲಿ ಮಾಡಿಸಿದ್ಮೇಲೆ ಅದ್ಭುತವಾಗಿ ಖುಷಿಯಾಗಿದ್ದೀನಿ. ಎಲ್ಲ ಕೆಲಸನೂ ಸರಾಗವಾಗಿ ಒಂದೇ ಸಲ ಹಸ್ಕೊಂಡು ಹೊಡ್ಕೊಬರೋದಾಗ್ಬೋದು, ಅದ್ರ ಜೊತೆಗೆ ಹುಲ್ಲುಗಳು ಎತ್ಕೊಬರೋದಾಗ್ಬೋದು, ಎಲ್ಲ ಒಂದೇ ಸಲ ಆಗ್ತಾಯಿದೆ ಕೆಲಸ. ಇವಾಗ ನೋಡ್ತಾ ಇರ್ಬೋದು ನೀವು. ಇವಾಗ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಇದು. ನಾನು ಆ ಕಡೆಯಿಂದ ಹುಲ್ಲರ್ಗೆ ಆ ಕಡೆ. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಹಳ್ಳಿ ಫೇಸ್ಬುಕ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ.